ಕೈಕಮಲ ನಡುವೆ ರಾಮೇಶ್ವರಂ ಕೆಫೆ ಬಾಂಬ್ ವಾಕ್ ಸಮರ ಮುಂದುವರೆದಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿಕೆಗೆ ಶಾಸಕ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ನೋಡೀಗ ಬಿಜೆಪಿಯ ನಾಯಕರು ಕೂಡ ಕಾಂಗ್ರೆಸ್ನವರ ಹೇಳಿಕೆಗೆ ಕೌಂಟರ್ಗಳನ್ನು ಕೊಡ್ತಾನೆ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಬ್ಲಾಸ್ಟಿಂಗ್ ಅಂತ ಹೇಳಿಕೆ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಗಳಲ್ಲಿ ಅಸ್ಥಿರತೆ ಉಂಟು ಮಾಡಲು ಬ್ಲಾಸ್ಟ್ ಮಾಡಲಾಗಿದೆ. ಶರಣ್ ಪ್ರಕಾಶ್ ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಬ್ಲಾಸ್ಟ್ ಅಂತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ ಅನ್ನೋದು. ಕುಕ್ಕರ್ ಬ್ಲಾಸ್ಟ್ ಆದಾಗ ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದ್ರು ಇವರೇ. ಈಗ ಕುಕ್ಕರ್ ಬ್ಲಾಸ್ಟ್ಗೂ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದೇ ಈ ಕಾಂಗ್ರೆಸ್ನವರು. ಈಗ ಬ್ರದರ್ಸ್ ಏನು ಹೇಳ್ತಿದ್ದಾರೆ ಎಂದು ಶಾಸಕ ಯತ್ನಾಳ್ ಲೇವಡಿಯನ್ನು ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದು ಅನ್ವಯ ಆಗುತ್ತೆ. ಕೈಕಮಲ ನಾಯಕರ ನಡುವೆ ಈ ಬ್ಲಾಸ್ಟ್ ವಾರ್ ಮುಂದುವರೆದಿದೆ. ನೋಡ್ರಿ, ಅದು ಏನು ಎನ್ ಐ ಎದವರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ. ಏನದ ಸತ್ಯ ಹೊರಗೆ ಬರ್ತದೆ ನೋಡ್ರಿ. ನಿನ್ನೆ ಎಲ್ಲಿ ಆಫ್ರಿಕಾದಾಗಿದ್ದವನ್ನ ಹಿಡ್ಕೊಂಡು ಬಂದಾರೆ ಎನ್ ಐ ಎದವರು. ಆರ್ ಎಸ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು, ರುದ್ರೇಶ್ ಹತ್ಯೆ. ಅಂದ್ರೆ ಈಗ ಎನ್ ಐ ಎದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು. ಇದು ಒಂದು ದೇಶದ ಭದ್ರತೆ, ಆಂತರಿಕ ಭದ್ರತೆಯ ಒಂದು ಸವಾಲು ಇರೋದ್ರಿಂದ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾರೆ ರೀ. ಮತ್ತೆಂದು ಏನು ಉದ್ದೇಶ ಇಲ್ಲಾರ್ದೆ ಮಾಡ್ತಾರೇನ್ರಿ? ದೇಶದಲ್ಲಿ ಅಸ್ಥಿರತೆಯನ್ನು ನಿರ್ಮಾಣ ಮಾಡುವಂಥದ್ದು, ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತೀವಿ. ಅವ್ರು ಹೇಳಿದ್ರಾಗ ಏನು ವಿಶೇಷ ಏನಿಲ್ಲ. ಅವ್ರು ಹಾಗೆ ಅವ್ರು ಹೇಳ್ತಾರೆ. ಅವಾಗೂ ಕುಕ್ಕರ್ ಬ್ಲಾಸ್ಟ್ ಏನು ಹೇಳಿದರು, ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದರು. ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ, ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಇದು ಬೇರೆ ಇದೆ ಅಂತ. ಎರಡು ಬೇರೆ ಬೇರೆ ಇರ್ತಾವೆ ನೋಡ್ರಿ. ಅದು ಏನು